ಮೃದುವಾದ ಚಾಕ್ಲೇಟ್ ಕೇಕ್ ಮಾಡಿದ್ದೇನೆ. ಬನ್ನಿ ಹೇಗೆ ಮಾಡಿದ್ದೀನಿ ಅಂತ ನೋಡುವ. ಹಲೋ ಫ್ರೆಂಡ್ಸ್, ನಮಸ್ತೆ. ನಾನಿವತ್ತು ಕೇಕ್ ಮಾಡಬೇಕು ಅಂತ ಹೊರಟಿದ್ದೀನಿ. ಅಂದರೆ ಎಗ್ ಹಾಕಿ ಮಾಡುವಂಥ ಕೇಕ್, ಇಲ್ಲಾಂದರೆ ಮೊಸರು ಹಾಕಿ ಮಾಡ್ತಾಯಿದ್ದೆ. ಈ ಸಲ ಮೊಟ್ಟೆಯನ್ನು ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ನಾನು ಮಾಡೋಕ್ಕೋಸ್ಕರ ಈ ಥರ ನೋಡಿ ಡ್ರೈ ಫ್ರೂಟ್ಸನ್ನು ತೊಗೊಂಡಿದ್ದೇನೆ, ಸ್ವಲ್ಪ ಏಲಕ್ಕಿಯನ್ನು ತೊಗೊಂಡಿದ್ದೇನೆ, ಹಾಗೆ 1 ಕಪ್ ರವೆ, ಅರ್ಧ ಕಪ್ಪು ಮೈದಾ, 1 ಕಪ್ಪು ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೇನೆ, ಹಾಗೆ 2 ಮೊಟ್ಟೆ ಮತ್ತು ಅರ್ಧ ಕಪ್ಪಿಗಿಂತ ಸ್ವಲ್ಪ ಕಮ್ಮಿ ಎಣ್ಣೆಯನ್ನು ತೊಗೊಂಡಿದ್ದೇನೆ, ರಿಫೈಂಡ್ ಆಯಿಲ್ ತೊಗೊಂಡಿದ್ದೇನೆ, ಅಡುಗೆ ಎಣ್ಣೆ. ಈಗ ಮೊದಲಿಗೆ ನಾನು ಮೊಟ್ಟೆಯನ್ನು ಮಿಕ್ಸ್ ಜಾರಿಗೆ ಹಾಕ್ಕೊಳ್ತೇನೆ. ಮೊಟ್ಟೆಯನ್ನು ಹಾಕ್ಕೊಂಡಾಯಿತು. ಈಗ ರವೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ ಮೈದಾವನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆಯೇ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇದನ್ನು ಮೊದಲಿಗೆ ನಾನು ಸ್ವಲ್ಪ ರುಬ್ಬಿಕೊಂಡು ಬರ್ತೀನಿ. ಇದಕ್ಕೆ ನಾನು ಸ್ವಲ್ಪ ಹಾಲನ್ನು ಸೇರಿಸ್ಕೊಳ್ತೇನೆ. 1/4 ಕಪ್ಪಿನಷ್ಟು ಹಾಲನ್ನು ಸೇರಿಸ್ಕೊಳ್ತೇನೆ. ಈಗ ನಾನು ಸ್ವಲ್ಪ ಬೆಲ್ಲವನ್ನು ಹಾಕಿಕೊಂಡು ಅದರ ಮೇಲೆ ಹಾಲು ಹಾಕ್ಕೊಂಡು ಇನ್ನೊಮ್ಮೆ ರುಬ್ಬಿಕೊಳ್ತೇನೆ. ಈಗ ನಾನು ರುಬ್ಬಿಕೊಂಡ ಎಲ್ಲವನ್ನು ಒಂದು ಬೌಲಿಗೆ ಹಾಕ್ಕೊಂಡಿದ್ದೇನೆ, ಮಿಕ್ಸಿಂಗ್ ಬೌಲಿಗೆ. ಈಗ ನಾನು ಇದಕ್ಕೆ ಡ್ರೈ ಫ್ರೂಟ್ಸ್ಗಳನ್ನ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಬಾದಾಮಿ ಇದೆ, ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಗೋಡಂಬಿ ಪೌಡರ್ ಥರ ಇದೆ, ಇದು ಸಣ್ಣ ಸಣ್ಣ ಪೀಸ್ಗಳು. ಒಳ್ಳೆ ಹಾಕಿ ಕ್ಲೀನಾಗಿ ಒಂದು ಮಿಕ್ಸ್ ಮಾಡ್ತೇನೆ. ಹಾಗೆಯೇ ಈಗ ನಾನು ಈ ಮಿಶ್ರಣಕ್ಕೆ 1 ಸ್ಪೂನಷ್ಟು ಚಾಕ್ಲೇಟ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನು ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಈಗ ನಾನು ಸ್ವಲ್ಪ ಬೇಕಿಂಗ್ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೇನೆ. 1/4 ಸ್ಪೂನಷ್ಟು ಬೇಕಿಂಗ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ ಸ್ವಲ್ಪ ಚಿಟಿಕೆಯಷ್ಟು ಬೇಕಿಂಗ್ ಸೋಡವನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ನಾನು 1 ಚಿಟಿಕೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ. ನಾನೀಗ ಕೇಕ್ ಮಾಡೋದಕ್ಕೆ ಈ ಥರದ ಒಂದು ಪಾತ್ರೆಯನ್ನು ತೊಗೊಂಡಿದ್ದೇನೆ. ಇದರಲ್ಲಿ ನಾನು ಎಣ್ಣೆ ಹಾಕಿಬಿಟ್ಟು ಮೈದಾವನ್ನು ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೇನೆ. ಈಗ ಕೇಕ್ ಬ್ಯಾಟರನ್ನ ಇದಕ್ಕೆ ಸೇರಿಸ್ಕೊಳ್ತೇನೆ. ಈಗ ನಾನು ಕೇಕ್ ಮಿಕ್ಸಿಂಗನ್ನು ಇದಕ್ಕೆ ಹಾಕ್ಕೊಂಡಿದ್ದೇನೆ ಪಾತ್ರೆಗೆ. ಅದೇ ರೀತಿ ಕುಕ್ಕರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಅದರೊಳಗಡೆ ಒಂದು ತಟ್ಟೆಯನ್ನಿಟ್ಟು ಅದರ ಮೇಲೆ ಈಗ ನಾನು ಕೇಕ್ ಪಾತ್ರೆಯನ್ನು ಇಡಲಿಕ್ಕಿದ್ದೇನೆ. ನೋಡಿ, ಈ ಥರ ಕುಕ್ಕರ್ ಒಳಗೆ ಇಟ್ಟಿದ್ದೇನೆ. ಈಗ ಒಂದು 5 ನಿಮಿಷಗಳ ಕಾಲ ಇದನ್ನು ಜಾಸ್ತಿ ದೊಡ್ಡ ಉರಿಯಲ್ಲಿಟ್ಟು ಬೇಯಿಸಬೇಕು. ಈಗ ಇದಕ್ಕೆ ಮುಚ್ಚಳವನ್ನು ಮುಚ್ತೇನೆ. ಆದರೆ ವಿಸಿಲನ್ನು ಇಡಲಿಕ್ಕಿಲ್ಲ. ಈಗ 5 ನಿಮಿಷಗಳ ಕಾಲ ದೊಡ್ಡ ಉರಿಯಲ್ಲಿಟ್ಟು ಕುಕ್ಕರನ್ನು ಇಟ್ಟಿದ್ದೇನೆ. ಇನ್ನೀಗ ನಾನು ಉರಿಯನ್ನು ಸ್ವಲ್ಪ ಮೀಡಿಯಮ್ ಉರಿಯನ್ನು ಇಟ್ಕೊಳ್ಳಿಕ್ಕಿದ್ದೇನೆ. ಒಂದು 25 ನಿಮಿಷ ಇಡ್ತೇನೆ. ಫ್ರೆಂಡ್ಸ್, ಈಗ 25 ನಿಮಿಷ ಆಗಿದೆ. ನಾನು ಕುಕ್ಕರನ್ನೊಮ್ಮೆ ಓಪನ್ ಮಾಡಿ ನೋಡ್ತೇನೆ ಹೇಗಾಗಿದೆ ಅಂತ. ಸೂಪರಾಗಿ ಬಂದಿದೆ ನೋಡಿ, ಬೆಂದಿದೆ ಅನಿಸುತ್ತೆ. ನೋಡ್ತೇನೆ, ಚೆಕ್ ಮಾಡುವ. ಈ ಥರ ಒಂದು ಸ್ಟಿಕ್ ಇದ್ದರೆ, ಟೀತ್ ಸ್ಟಿಕ್ ಅಂತ ಸಿಗ್ತದೆ ನೋಡಿ, ಇದು ಮರದ್ದು. ಇದನ್ನು ಹಾಕಿ ನೋಡಿದರೆ ಇದಕ್ಕೆ ಅಂಟೋದಿಲ್ಲ ಅಂದರೆ ಕರೆಕ್ಟಾಗಿ ಬಂದಿದೆ ಅಂತ. ಇನ್ನೊಂದು 5 ನಿಮಿಷ ಇರಲಿ, ಸ್ವಲ್ಪ ಅಂಟ್ತಾ ಇದೆ. ಮತ್ತೆ ಮುಚ್ಚಳವನ್ನು ಮುಚ್ಚಿ ಸಣ್ಣ ಉರಿಲಿ 5 ನಿಮಿಷ ಇಡ್ತೇನೆ. ಈಗ ಕುಕ್ಕರನ್ನು ಓಪನ್ ಮಾಡಿ ನೋಡ್ತೇನೆ. ನೋಡಿ, ದೊಡ್ಡದಾಗಿ ಬಂದಿದೆ, ಚೆನ್ನಾಗಿ ಬೆಂದಿದೆ ಅಂತ ಅನಿಸುತ್ತೆ. ನೋಡಿ, ಕಡ್ಡಿಗೆ ಅಂಟಿಕೊಳ್ತಾ ಇಲ್ಲ. ಈಗ ಬೆಂದಿದೆ ಅಂತ ಅಂದ್ಕೊಂಡು ಆಫ್ ಮಾಡ್ತಾಯಿದ್ದೀನಿ. 3/4 ಗಂಟೆ ಆಯಿತು.
ಈಗ ಸ್ಟವನ್ನು ಆಫ್ ಮಾಡಿಕೊಳ್ತಾ ಇದ್ದೇನೆ. ಇನ್ನೊಂದು ಅರ್ಧ ಗಂಟೆ ಅದು ತಣ್ಣಗಾಗಲಿ, ಮತ್ತೆ ನೋಡುವ. ಈಗ ನಾನು ಕೇಕನ್ನು ಇನ್ನೊಂದು ಸ್ಟೀಲ್ ತಟ್ಟೆಗೆ ಇದನ್ನು ಹಾಕ್ಕೊಳ್ತೇನೆ. ನೋಡಿ, ಕೇಕ್ ಈ ಥರ ಬಂದಿದೆ. ಈಗ ಪೂರ್ತಿಯಾಗಿ ಏನು ತಣ್ಣಗಾಗಿಲ್ಲ, ಆದರೂ ನಾನೊಂದು ಸಲ ಅದನ್ನು ಕಟ್ ಮಾಡಿ ನೋಡ್ತಾ ಇದ್ದೇನೆ ಹೇಗಾಗಿದೆ ನೋಡುವ. ಇಂಟ್ರೆಸ್ಟ್ ಜಾಸ್ತಿ ಅಲ್ವಾ, ಚೆನ್ನಾಗಿ ಬಂದಿದೆಯಾ ಹೇಗೆ ಅಂತ ನೋಡಿ. ಬಿಸಿಯಾಗೇ ಇದೆ. ಈಗ ನೋಡಿ ಕಟ್ಟಿಂಗ್ ಮಾಡಿದ್ದೇನೆ. ವಾವ್, ನೋಡಿ ಚಾಕ್ಲೇಟ್ ಕೇಕ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ಸಕ್ಕರೆ ಹಾಕಲಿಲ್ಲ, ಬೆಲ್ಲ ಹಾಕಿ ಮಾಡಿದೆ ನೋಡಿ. ಸೂಪರಾಗಿ ಬಂದಿದೆ. ಒಳ್ಳೆ ಬೇಕ್ರಿ ಕೇಕಿನ ಥರನೇ ಕಾಣಿಸ್ತಾ ಉಂಟು. ನಾನು ಮಾಡಿರೋ ಚಾಕ್ಲೇಟ್ ಕೇಕ್ ನಿಮಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ನಿಮ್ಮ ಕಮೆಂಟನ್ನು ತಿಳಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವಿಡಿಯೋಸ್. ಥ್ಯಾಂಕ್ ಯು.